ಏನಂತ್ಯ? ಟಾಕ್ಸಿಕ್ ಮೂವಿ ಟ್ರೇಲರ್ ಅಲ್ಲಿ ಸ್ವಲ್ಪ ಹಿಡನ್ ಡೀಟೇಲ್ಸ್ ಇದೆ. ಆ ಡೀಟೇಲ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಮೂವಿ ಸ್ಟೋರಿ ಏನಿರ್ಬೋದು ಅಂದು ಒಂದು ಗೆಸ್ ಮಾಡ್ಬೋದು. ಅಷ್ಟು ಡೀಟೇಲು ರಾಯ ಮತ್ತೆ ಗಂಗಾ ಕ್ಯಾರೆಕ್ಟರ್ ಸಿಸ್ಟರ್ ಬ್ರದರ್ ಅಂದಿ ಪ್ರೊಜೆಕ್ಷನ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಇವರು ಬ್ಲಡ್ ರಿಲೇಷನ್ ಸಿಸ್ಟರ್ ಬ್ರದರ್ ಇರೋದಿಲ್ಲ. ಹ್ಯೂಮನ್ ಟ್ರಾಫಿಕಿಂಗ್ ಅಲ್ಲಿ ಇಬ್ರು ಸಿಕ್ಕಾಕೊಂಡಿರ್ತಾರೆ, ಇಬ್ಬರಿಗೂ ಪರಿಚಯ ಆಗುತ್ತೆ, ಅಲ್ಲಿ ಆ ಸಿಸ್ಟರ್ ಬ್ರದರ್ ರಿಲೇಷನ್ ಬೆಳೆಯುತ್ತೆ. ನಯನತಾರ ಗಂಗಾ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಯಶ್ ಕ್ಯಾರೆಕ್ಟರ್ಗಿಂತ ಪವರ್ಫುಲ್ ಇರ್ಬೋದು. ಆ ಕ್ಯಾರೆಕ್ಟರ್ ಸುತ್ತಮುತ್ತನೇ ಈ ಮೂವಿ ಸ್ಟೋರಿ ಬಿಲ್ಡ್ ಆಗ್ಬೋದು. ಈ ಮೂವಿಯಲ್ಲಿ ಗಂಗಾ ಕ್ಯಾರೆಕ್ಟರ್ ಕಿಂಗ್ ಮೇಕರ್ ರೋಲ್ ಅಲ್ಲಿರುತ್ತೆ, ಯಶ್ ಕ್ಯಾರೆಕ್ಟರ್ ಮಸಲ್ ಪವರ್ ರೋಲ್ ಅಲ್ಲಿರುತ್ತೆ. ಇವರಿಬ್ರು ಸೇರಿ ಗೋವಾದಲ್ಲಿ ತಮ್ಮ ಬಿಸ್ನೆಸ್ ಎಂಪೈರ್ ಅನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಇದರಲ್ಲಿ ಗೋವಾ ಹ್ಯೂಮನ್ ಟ್ರಾಫಿಕಿಂಗ್ ಆಂಗಲ್ ತೋರಿಸಿದ್ದಾರೆ. ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಗೊತ್ತಾಯ್ತು ಇದು ಫ್ಯಾಕ್ಚುಲಿ ಕರೆಕ್ಟ್ ಆಗಿದೆ ಅಂದು. 1940 ಇಂದ 1970 ವರೆಗೂ ಪೋರ್ಚುಗೀಸ್ ಅವರ ರೂಲ್ ಇತ್ತು. ಅವಾಗ ಏನು ಮಾಡ್ತಿದ್ರು ಅಂದರೆ ಇಂಡಿಯಾದ ಬೇರೆ ಬೇರೆ ಪ್ಲೇಸಿಂದ ಚಿಕ್ಕ ಮಕ್ಕಳನ್ನು ಹ್ಯೂಮನ್ ಟ್ರಾಫಿಕಿಂಗ್ ಮಾಡಿ ಗೋವಾದಲ್ಲಿ ತೊಗೊಂಬರ್ತಿದ್ರು. ಆಮೇಲೆ ಗೋವಾದಿಂದ ಅರಬ್ ಕಂಟ್ರಿ ಮತ್ತು ಯುರೋಪಿಯನ್ ಕಂಟ್ರಿಗಳಿಗೆ ಚಿಕ್ಕ ಮಕ್ಕಳನ್ನು ಫಿಸಿಕಲ್ ಲೇಬರ್ ಆಗಿ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಈ ಹ್ಯೂಮನ್ ಟ್ರಾಫಿಕಿಂಗ್ ಪೋರ್ಷನ್ ಅನ್ನು ಟ್ರೇಲರಲ್ಲಿ ತೋರಿಸಿದ್ದಾರೆ. ಸೆಕೆಂಡ್ ಡೀಟೇಲು, ರಾಯ ತನ್ನ ಮಗನನ್ನೇ ಶೂಟ್ ಮಾಡೋಕ್ಕೆ ಯಾಕೆ ಟ್ರೈ ಮಾಡ್ತಿರ್ಬೋದು ಅಂದೆ. ನನಗನ್ಸುತ್ತೆ ಗಂಗಾ ಕ್ಯಾರೆಕ್ಟರು ಆ ಟಿಕೆಟ್ನ ಉಳ್ಸೋಕ್ಕೋಗಿ ತಾನು ಸ್ಯಾಕ್ರಿಫೈಸ್ ಆಗಿರ್ಬೋದು. ಅದಕ್ಕೆ ರಾಯ ಸಿಟ್ಟಿನಿಂದ ಗನ್ ತೆಗೆದು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ಬೋದು. ಇಲ್ಲಿ ಕ್ವಶನ್ ಬರುತ್ತೆ, ಗಂಗಾವನ್ನು ಯಾರು ಸಾಯಿಸಿರ್ಬೋದು ಅಂದೆ. ನನ್ನ ಥಿಯರಿ ಪ್ರಕಾರ ಗಂಗಾವನ್ನು ಎಲಿಜಬೆತ್ ಕ್ಯಾರೆಕ್ಟರ್ ಇದೆಯಲ್ಲ ಉಮಾ ಕುರೇಶಿದು, ಅದು ಸಾಯಿಸಿರ್ಬೋದು ಗಂಗಾವನ್ನು. ಯಾಕಂದರೆ ಗಂಗಾ ಮತ್ತು ರಾಯ ಎಲಿಜಬೆತ್ ಫಾದರನ್ನು ಸಾಯಿಸಿ ಅವ್ರ ಬಿಸ್ನೆಸ್ಸನ್ನೆಲ್ಲ ಟೇಕ್ ಓವರ್ ಮಾಡಿರ್ಬೋದು. ಅದಕ್ಕೆ ಆ ರಿವೆಂಜ್ಗೋಸ್ಕರ ಎಲಿಜಬೆತ್ ಗಂಗಾವನ್ನು ಸಾಯಿಸಿರ್ಬೋದು. ಇದರಲ್ಲಿ ಎಲಿಜಬೆತ್ ಈ ಟಿಕೆಟ್ನ ಯೂಸ್ ಮಾಡ್ಕೊಂಡಿರ್ಬೋದು ಗಂಗಾವನ್ನು ಸಾಯಿಸೋದಕ್ಕೆ. ಈ ಇನ್ಸಿಡೆಂಟ್ ಆದಮೇಲೆ ರಾಯ ತನ್ನ ಮಗನನ್ನು ಹೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ಬೋದು. ಇದರಿಂದನೇ ಅಪ್ಪ ಮಗನ ನಡುವೆ ದೊಡ್ಡ ಸಂಘರ್ಷ ಆಗುತ್ತೆ. ಕೊನೆಯಲ್ಲಿ ಮಗನೇ ಅಪ್ಪನೆದುರು ಫೈಟ್ ಮಾಡೋಕ್ಕೆ ಬರ್ಬೋದು. ಥರ್ಡ್ ಡೀಟೇಲು, ಇದರಲ್ಲಿ ರುಕ್ಮಿಣಿ ವಸಂತ್ ಕ್ಯಾರೆಕ್ಟರನ್ನು ಗೆಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ, ಆದರೂ ಒಂದು ಗೆಸ್ ಮಾಡಿದ್ದೀನಿ. ಗಂಗಾ ಕ್ಯಾರೆಕ್ಟರ್ ಸಾಯೋವಾಗ ರಾಯನಿಂದ ಒಂದು ಪ್ರಾಮಿಸ್ ತಗೊಂಡಿರ್ಬೋದು. ರಾಯ ಆ ಪ್ರಾಮಿಸನ್ನು ಕಂಪ್ಲೀಟ್ ಮಾಡೋದಕ್ಕೆ ರುಕ್ಮಿಣಿ ವಸಂತ್ ಜೊತೆ ಮದುವೆ ಆಗಿರ್ಬೋದು. ರುಕ್ಮಿಣಿ ವಸಂತ್ ಫ್ಯಾಮಿಲಿ ದೊಡ್ಡ ಗ್ಯಾಂಗ್ಸ್ಟರ್ ಫ್ಯಾಮಿಲಿ ಇರ್ಬೋದು. ಆ ಗ್ಯಾಂಗ್ಸ್ಟರ್ ಫ್ಯಾಮಿಲಿಯನ್ನು ಟೇಕ್ ಓವರ್ ಮಾಡೋದಕ್ಕೆ ರುಕ್ಮಿಣಿ ವಸಂತನ್ನು ರಾಯ ಲ್ಯಾಡರ್ ಥರ ಯೂಸ್ ಮಾಡ್ಬೋದು. ನಾವು ಟ್ರೇಲರನ್ನು ಎಷ್ಟೇ ಡಿಕೋಡ್ ಮಾಡಿದ್ರೂ ಮೂವಿ ಮಾತ್ರ ಲೇಯರಲ್ಲಿರುತ್ತೆ. ಮೂವಿ ಸ್ಟೋರಿ ಟೆಲ್ಲಿಂಗು ಸ್ಟ್ರೇಟ್ ಫಾರ್ವರ್ಡ್ರೇ ಇರೋದಿಲ್ಲ 100%. ಮೂವಿ ಕತೆ ಫಾಸ್ಟ್ ಟೆನ್ಸು ಫ್ಯೂಚರ್ ಟೆನ್ಸು ಎರಡರಲ್ಲೂ ಓಡಾಡ್ತಾ ಇರುತ್ತೆ. ಮೂವಿ ಫಸ್ಟ್ ಹಾಫು ಗ್ಯಾಂಗ್ಸ್ಟರು ವೈಲೆನ್ಸು ತೋರಿಸ್ಬೋದು, ಆದರೆ ಸೆಕೆಂಡ್ ಹಾಫು ಎಮೋಷ್ನಲಿ ಹಿಟ್ ಮಾಡ್ಬೋದು. ಮೂವಿ ಕ್ಲೈಮ್ಯಾಕ್ಸು ಹ್ಯೂಮನ್ ಎಮೋಷನು ಮತ್ತು ವ್ಯಾಲ್ಯೂಸ್ ಮೇಲೆ ಒಂದು ಕನ್ಕ್ಲೂಷನ್ ಕೊಡ್ಬೋದು. ಓವರಾಲ್ ಟಾಕ್ಸಿಕ್ ಮೂವಿ ಒಂದು ವಿಜುವಲ್ ಟ್ರೀಟ್ರೇ ಇದ್ದೇ ಇರುತ್ತೆ. ನೀವು ಏನಾದರೂ ಟ್ರೇಲರಲ್ಲಿ ಯಾವುದಾದ್ರೂ ಡೀಟೇಲ್ಸ್ ನೋಡಿದರೆ ಪ್ಲೀಸ್ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.